ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಬನ್ನಿ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಕೆಮಿಸ್ಟ್ರಿ ನೋಟ್ಸ್, ಕೆಮಿಸ್ಟ್ರಿ ಪಾಸಿಂಗ್ ಪ್ಯಾಕೇಜ್ ಹಾಗೂ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮಿಗೆ ಕೊಡ್ತಾ ಇರುವಂಥದ್ದು. ಫಸ್ಟ್ ಚಾಪ್ಟರ್ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅಂತ ಇದೆ. 11 ಮಾರ್ಕ್ಸಿಗಿದೆ ನಿಮಗಿದು ಆ್ಯನ್ಯುವಲ್ ಎಕ್ಸಾಮಿಗೆ. ಇದರಲ್ಲಿ ನೀವು ಈ ಒಂದು ಪಾಠದಲ್ಲಿ ತಾವುಗಳು 3 ಮಾರ್ಕ್ ಕ್ವಶನ್ಸ್ಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಬರ್ತವೆ. ಹಾಗಿದ್ರೆ ವಾಟ್ ಈಸ್ ಹೋಮೋಜಿನಿಯಸ್ ಮಿಕ್ಸ್ಚರ್, ಗಿವ್ ಎನ್ ಎಕ್ಸಾಂಪಲ್ ಅಂತ ಇದೆ, ಆಯಿತಾ. ನಂತರದಲ್ಲಿ ವಾಟ್ ಈಸ್ ಹೆಟ್ರೋಜಿನಿಯಸ್ ಮಿಕ್ಸ್ಚರ್, ಗಿವ್ ಎನ್ ಎಕ್ಸಾಂಪಲ್ ಅಂತ. ನಂತರದಲ್ಲಿ ಬೇಸ್ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ದೇರ್ ಯೂನಿಟ್ಸ್ ಅಂತ ಇದೆ, ಇದನ್ನು ಕೂಡ ತಾವುಗಳು ಕಲಿಬೇಕಾಗಿರುತ್ತೆ, ಆಯಿತಾ. ನೆಕ್ಸ್ಟು ಸ್ಟೇಟ್ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಂತ ಇದೆ, ಇದನ್ನು ಕೂಡ ಕಲೀರಿ. ಸ್ಟೇಟ್ ಲಾ ಆಫ್ ಡೆಫಿನೈಟ್ ಪ್ರಪೋರ್ಷನ್ ಅಂತ ಇದೆ, ಇದನ್ನು ಕೂಡ ಕಲಿಬೇಕು. ಸ್ಟೇಟ್ ದಿ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. ಸ್ಟೇಟ್ ಗೆ ಲುಕ್ಯಾಸ್ ಲಾ ಆಫ್ ಗೇಷಿಯಸ್ ವ್ಯಾಲ್ಯೂಮ್ಸ್ ಅಂತ ಇದೆ. ಪ್ರೊನೌನ್ಸಿಯೇಷನ್ ತಪ್ಪಾದರೆ ಕ್ಷಮಿಸಬೇಕು ವಿದ್ಯಾರ್ಥಿಗಳೇ. ಇವೆಲ್ಲ ಕ್ವಶನ್ ಆನ್ಸರ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದಾಗಿರುತ್ತೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ, ಆಯಿತಾ. ಸ್ಟೇಟ್ ಅವ್ಯಾಗ್ಯಾಡ್ರೋ ಲಾ ಅಂತ ಇದೆ, ಅವ್ಯಾಗ್ಯಾಡ್ರೋನ್ ಲಾ ಅಂತ, ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ರೈಟ್ ಎನಿ 3 ಪಾಸ್ಟುಲೇಟ್ಸ್ ಆಫ್ ಡಾಲ್ಟನ್ಸ್ ಅಟಾಮಿಕ್ ಥಿಯರಿ ಅಂತ ಇದೆ, ಇದು ಕೂಡ ಇಂಪಾರ್ಟೆಂಟು. ನೋಡಿ ವಿದ್ಯಾರ್ಥಿಗಳೇ, ಕೆಲವೊಂದು 2 ಅಂಕದ ಪ್ರಶ್ನೆಗಳು ಕೂಡ ಇದರಲ್ಲಿ ಇದ್ದಾವೆ. ನಾನು ನಿಮಗೆ ಫೋಕಸ್ ಮಾಡ್ತಾ ಇರುವಂಥದ್ದು ಆ್ಯನ್ಯುವಲ್ ಎಕ್ಸಾಮಿಗೆ ನಿಮಗೆಲ್ಲರಿಗೂ ಕೂಡ 3 ಕ್ವಶನ್ಸ್ಗಳು, 3 ಮಾರ್ಕಿನ 3 ಕ್ವಶನ್ಸ್ ಅಂತ ಹೇಳಿದರೆ ಅಲ್ಲೇ 9 ಅಂಕ ಆಯಿತು. ಟೋಟಲ್ 11 ಮಾರ್ಕ್ಸಿಗೆ ಅಂದರೆ 2 MCQsಗಳು ಕೂಡ ಈ ಒಂದು ಪಾಠದಿಂದ ಬರುತ್ತೆ. ಅಂದರೆ ತಗೊಳ್ಳೋ ಪಾರ್ಟ್ ಎನಲ್ಲಿ ಬರುವಂತಹ ಪ್ರಶ್ನೆಗಳು, ಆಯಿತಾ. ಕ್ಯಾಲ್ಕುಲೇಟ್ ದಿ ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲುಕೋಸ್ ಅಂತ ಇದೆ, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಡಿಫೈನ್ ಮೋಲ್ ಅಂತ ಇದೆ. ವಾಟ್ ಈಸ್ ಎಂಪೆರಿಕಲ್ ಫಾರ್ಮುಲಾ ಅಂತ ಇದೆ. ವಾಟ್ ಈಸ್ ಮಾಲಿಕ್ಯುಲರ್ ಫಾರ್ಮುಲಾ, ಇದನ್ನು ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಕಾಂಪೌಂಡ್ ವಿತ್ ಮಾಲಿಕ್ಯುಲರ್ ಮಾಸ್ ಈಸ್ 34 gm ಮೋಲ್ ಕಂಟೈನ್ ಅಂತ, ಇದೊಂದು ಹೌದಾ ಮಾಡ್ಕೊತೀರ ನೀವೆಲ್ಲ, ಭಾಳ ಜಾಣರು ವಿದ್ಯಾರ್ಥಿಗಳು. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮೀ ಎಲ್ಲಿಗೆ ಈಗ ಸೆಕೆಂಡ್ ಚಾಪ್ಟರ್ ಕಡೆಗೆ ನಾವು ಹೋಗೋಣ ಅಂದ್ಕೊಂಡಿದ್ದೀನಿ. ನೋಡಿ, ನಿಮಗೆ ಇದರಲ್ಲಿ ಒಂದು ಹಾರ್ಡ್ ಕ್ವಶನ್ಸ್ ಕೂಡ ಕೇಳಲಾಗತ್ತೆ, ಅದನ್ನು ಕೂಡ ನೆನಪಿಟ್ಕೋಬೇಕು ತಾವುಗಳು, ಆಯಿತಾ. ಹಾರ್ಡ್ ಕ್ವಶನ್ಸ್ ಕೂಡ ಇದೆ ನಿಮಗೆ. ಇದು ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಬರುವಂಥದ್ದಾಗಿರುತ್ತೆ. ಫಿಸಿಕಲ್ ಕೆಮಿಸ್ಟ್ರಿ ಓದಿದರೆ ಸಾಕೊಂಡ್ರೆ ಆರಾಮಾಗಿ 50 ಮಾರ್ಕ್ಸ್ ತೆಗಿಬೋದು. ಯಾಕೆ ಅಂದರೆ ಫಸ್ಟ್ ಚಾಪ್ಟ್ರು 13ಗಿದೆ, ಸೆಕೆಂಡ್ ಚಾಪ್ಟ್ರು 11, 13, 14, 17. ಇಲ್ಲಿಗೆ ನಿಮಗೆ 10, 20, 30, 40, 50 ಮಾರ್ಕ್ಸ್ ಈಸಿಯಾಗಿ ಮುಗದೇ ಹೋಯ್ತು. 55 ಮಾರ್ಕ್ಸು ಬರೀ ಫಿಸಿಕಲ್ ಕೆಮಿಸ್ಟ್ರಿ ಓದೇ ತೆಗಿಬೋದು. ಆದರೆ ತಾವುಗಳು ಏನು ಮಾಡ್ತೀರ ಅಂದರೆ ಅಷ್ಟು ಫಿಸಿಕಲ್ಲು, ಈ ಕಡೆ ಆರ್ಗ್ಯಾನಿಕ್ಕು, ಈ ಕಡೆ ಇನ್ಆರ್ಗ್ಯಾನಿಕ್ಕು ಎಲ್ಲ ಓದ್ಕೊಂಡು ಫೇಲ್ ಆಗ್ತೀರಾ. ಯಾವುದಾದ್ರೂ ಒಂದು ಒಳ್ಳೆ ಸ್ಟ್ರಾಟಜಿಯನ್ನು ಮಾಡ್ಕೋಬೇಕಾಗತ್ತೆ. ವಾಟ್ ಈಸ್ ಲಿಮಿಟಿಂಗ್ ರೀಜೆಂಟ್ ಅಂತ ಇದೆ, ಇದು ಕೂಡ ಅಷ್ಟೇ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಮೊಲಾರಿಟಿ. ಬನ್ನಿ ಈಗ ನಾವು ಸೆಕೆಂಡ್ ಚಾಪ್ಟರ್ ಕಡೆಗೆ ಹೋಗ್ತಾ ಇದ್ದೇವೆ. ಸೆಕೆಂಡ್ ಚಾಪ್ಟರ್ ನೋಡ್ರಪ್ಪ, ಒಂದು ಚಾಪ್ಟರ್ಗೆ 3 ನಿಮಿಷ ಅಂತೂ ಬೇಕೇ ಬೇಕು, ಆಯಿತಾ. ಟೋಟಲ್ ಆಗಿ ನಿಮಗೆ ಫಿಸಿಕಲ್ ಕೆಮಿಸ್ಟ್ರಿ ನೋಡೋದಾದರೆ ನಾವು ರೈಟ್ 1 ನೇಮ್ ಗಿವನ್ ಟು ದಿ ಥಾಮ್ಸನ್ ಮಾಡೆಲ್ ಆಫ್ ಎನ್ ಆಟಮ್ ಅಂತ ಇದೆ, ಆಯಿತಾ. ನೆಕ್ಸ್ಟ್ ವಾಟ್ ಆರ್ ದಿ ಅಬ್ಸರ್ವೇಷನ್ಸ್ ಮೇಡ್ ಔಟ್ ಆಫ್ ರೂದರ್ಸ್ ಫೋರ್ಸ್ ಎಕ್ಸ್, ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಇದೆ. ವಾಟ್ ಆರ್ ದಿ ಕನ್ಕ್ಲೂಷನ್ ಡ್ರಾನ್ ರಿಗಾರ್ಡಿಂಗ್ ದಿ ಸ್ಟ್ರಕ್ಚರ್ ಆಫ್ ದಿ ಆಟಮ್ ಆನ್ ದಿ ಬೇಸಿಸ್ ಆಫ್ ಅಬ್ಸರ್ವೇಷನ್ ದಿ ರೂದರ್ಸ್ ಫೋರ್ಸ್, ಆಯಿತಾ. ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಇದೆ. ಈ ಪಾಠ ಕೂಡ ಅಷ್ಟೇ ಸೆಕೆಂಡ್ ಚಾಪ್ಟರ್ ನಿಮಗೆ 13 ಮಾರ್ಕ್ಸಿಗಿದೆ. 13 ಮಾರ್ಕ್ಸಿಗಿದೆ ಸೆಕೆಂಡ್ ಚಾಪ್ಟರು. ಇಲ್ಲೂ ಕೂಡ ಅಷ್ಟೇ ತಗೊಳ್ಳೋ 3 ಮಾರ್ಕ್ ಕ್ವಶನ್ಸು 3 ಬರೋ ನಿಮಗೆ ಎಕ್ಸಾಮಿಗಿದೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? 1, 2, 3, 4 ಟೋಟಲ್ಲು 4 ಅಲ್ಲಿಗೆ ಒಂದು MCQ ಬರುತ್ತೆ, ಜೊತೆಗೆ 3 ಅಂಕದ ಪ್ರಶ್ನೆಗಳು ಈ ಪಾಠದಿಂದ ಕೇಳಲಾಗತ್ತೆ, ಆಯಿತಾ. 4 ಕ್ವಶನ್ಸ್ ಯು ನೀಡ್ ಟು ಅಟೆಂಡ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್. ಹಾಗಾಗಿ ಈ ಪಾಠಕ್ಕೆ ಸ್ವಲ್ಪ ಇಂಪಾರ್ಟೆನ್ಸನ್ನು ಕೊಡಿ. 3 ಅಂಕದ ಪ್ರಶ್ನೆಗಳು 4 ತಾವುಗಳು ಎಕ್ಸಾಮಲ್ಲಿ ಬರೀಬೇಕು ಈ ಒಂದು ಪಾಠದಿಂದ. ವಾಟ್ ಈಸ್ ಅಟಾಮಿಕ್ ನಂಬರ್ ಅಂತ ಇದೆ, ಇದನ್ನು ಕೂಡ ರೆಡಿಯಾಗಿ. ವಾಟ್ ಈಸ್ ಅಟಾಮಿಕ್ ಮಾಸ್ ನಂಬರ್ ಇದೆ. ವಾಟ್ ಈಸ್ ನ್ಯೂಕ್ಲಿಯನ್, ವಾಟ್ ಈಸ್ ಐಸೋಬಾರ್ಸ್, ವಾಟ್ ಆರ್ ಐಸೋಟೋಪ್ಸ್, ಇವೆಲ್ಲ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನ್ಸ್ ಆಗಿರುತ್ತೆ ಸರ್. ವಿತ್ ಕೀ ಆನ್ಸರ್ ರೆಡಿ ಇದೆ, ಏನು ಟೆನ್ಷನ್ ತಗೋಬೇಡಿ.
ನೆಕ್ಸ್ಟ್ ರೈಟ್ 2 ಡ್ರಾಬ್ಯಾಕ್ಸ್ ಆಫ್ ರುದರ್ಫೋರ್ಡ್ಸ್ ಮಾಡೆಲ್ ಆಫ್ ಎನ್ ಆಟಮ್ ಅಂತ ಇದೆ. ಕ್ಯಾಲ್ಕುಲೇಟ್ ವೇವ್ ಲೆಂತ್, ಇಲ್ಲಿಂದ ನಿಮ್ಮ ರೈಟ್ ದಿ ಪಾಸ್ಟುಲೇಟ್ಸ್ ಆಫ್ ಬೋರ್ಸ್ ಮಾಡೆಲ್ ಆಫ್ ಹೈಡ್ರೋಜನ್ ಆಟಮ್ ಕೂಡ ಇದೆ. ಆಯಿತಾ, ಧನ್ಯವಾದಗಳು. ಇಲ್ಲಿ ಯಾಕೆ ನೋಟ್ಸ್ ಸ್ವಲ್ಪ ಲೆಂತಿ ಆಗಿದೆ ಅಂದರೆ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಎರಡರಲ್ಲೂ ಕೂಡ ಇದೆ, ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನೋಟ್ಸ್ ಲೆಂತಿ ಆಗುತ್ತಿದ್ದು. ಆಯಿತಾ, ಕ್ಷಮಿಸಬೇಕು ಎಲ್ಲರೂ ಕೂಡ. ಕ್ಯಾಲ್ಕುಲೇಟ್ ದಿ ಎನರ್ಜಿ ಅಸೋಸಿಯೇಟೆಡ್ ವಿತ್ ದಿ ಫಸ್ಟ್ ಆರ್ಬಿಟ್ ಆಫ್ HE ಅಂತ ಇದೆ. ನೆಕ್ಸ್ಟು ರೈಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಏನಿದು ಬೋರ್ಸ್ ಥಿಯರಿ, ರೈಟ್. ಆಯಿತಾ, ಇವೆಲ್ಲ ಮಾಡ್ತೀರ ಕಣ್ರಿ ನೀವು 100%, ಏನು ಟೆನ್ಷನ್ ಇಲ್ಲ ನಮಗೆ. ನಾನು ಹೇಳಿದ್ನಲ್ವಾ 3 ಅಂಕದ 4 ಕ್ವಶನ್ಸ್ಗಳನ್ನು ತಗೊಳ್ಳೋ ಎಕ್ಸಾಮಲ್ಲಿ ಅಟೆಂಡ್ ಮಾಡಬೇಕಾಗಿರುತ್ತೆ ಈ ಸೆಕೆಂಡ್ ಚಾಪ್ಟ್ರಿಂದ. ಹಾಗಾಗಿ ಸ್ವಲ್ಪ ಏನಂತೀರ ಫೋಕಸ್ ಮಾಡಿ ಸೆಕೆಂಡ್ ಚಾಪ್ಟ್ರಿಗೆ. ಚಾಪ್ಟ್ರು 1 ಬಂದುಬಿಟ್ಟು 11 ಮಾರ್ಕ್ಸಿಗೆ ಅಂತ ಹೇಳಿದೆ. ಚಾಪ್ಟರ್ 2 ಬಂದು 13 ಮಾರ್ಕ್ಸಿಗಿದೆ. ಚಾಪ್ಟರ್ 2 ನೇಮ್ ಏನು, ಸ್ಟ್ರಕ್ಚರ್ ಆಫ್ ಆಟಮ್ ಅಂತ, ಹೌದಲ್ವಾ? ಸ್ಟ್ರಕ್ಚರ್ ಆಫ್ ಆಟಮ್ ಅಂತ. ವಾಟ್ ಆರ್ ಕ್ವಾಂಟಮ್ ನಂಬರ್ಸ್ ಅಂತ, ರೈಟ್ ದ ಸಿಗ್ನಿಫಿಕೆನ್ಸ್ ಆಫ್ ಆಲ್ ಕ್ವಾಂಟಮ್ ನಂಬರ್ಸ್ ಅಂತ ಇದೆ. ಈಗ ಅಪ್ಲೋಡ್ ಮಾಡುತ್ತಿರುವಂಥದ್ದು ಇದು ಫಿಸಿಕಲ್ ಕೆಮಿಸ್ಟ್ರಿ ಆಗಿರುತ್ತೆ ಮಕ್ಕಳೇ. ಬರೀ ಫಿಸಿಕಲ್ ಕೆಮಿಸ್ಟ್ರಿ ಓದೋದ್ರಿಂದನೂ ತಗೊಳ್ಳೋ ಆರಾಮಾಗಿ 50+ ಕ್ರಾಸ್ ಮಾಡ್ಬೋದು. 50+ ಅಂತ ಹೇಳ್ತಾ ಇದ್ದೀನಿ, ಬರೀ 50 ಅಲ್ಲ, 50+ ಅದರಲ್ಲಿ ಅಂತ ಹೇಳಿದರೆ ಕೆಮಿಸ್ಟ್ರಿನಲ್ಲಿ 70 ಮಾರ್ಕ್ಸಿಗೆ ಪೇಪರು ಅಂದರೆ ಅದಕ್ಕೆ ಹೇಳ್ತಿರುವಂಥದ್ದು ರೆಡಿಯಾಗಿ ಎಕ್ಸಾಮಿಗೆ ಬನ್ನಿ. ಚಾಪ್ಟ್ರು 3 ನಿಮಗೆಲ್ಲರಿಗೂ ಕೂಡ ಕ್ಲಾಸಿಫಿಕೇಷನ್ ಆಫ್ ಇದೇನಾ, ಕ್ಲಾಸಿಫಿಕೇಷನ್ ಆಫ್ ಹೌದು, ಚಾಪ್ಟರ್ 3 ಆಗಲ್ಲ ಇದು. ಇದು ನಿಮ್ಮ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯಾಡಿಕ್ ಪ್ರಾಪರ್ಟೀಸ್ ಇದೆ ಅಲ್ವಾ, ಅದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ, ಹೌದಲ್ವಾ? ಇನ್ಆರ್ಗ್ಯಾನಿಕ್ ಆಗಿರುತ್ತೆ ಅದು, ನೆನ್ಪಿಟ್ಕೊಳ್ಳಿ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದು. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಿಮಗೆ ಕೇವಲ 6 ಮಾರ್ಕ್ಸಿಗಿದೆ ಸರ್. ಏನು ಇದನ್ನು ತಗೊಳ್ಳೋ ಸೈಡಿಗಿಟ್ಟರೂ ಕೂಡ ನಡೆಯುತ್ತೆ, ಆದರೆ ಕೆಲವೊಂದು ಇಂಪಾರ್ಟೆಂಟ್ ಇರುತ್ತಲ್ವ ಅಷ್ಟೇ ಸ್ವಲ್ಪ ಓದ್ಕೊಂಡ್ರೂ ಕೂಡ ಹೆಲ್ಪ್ ಆಗುತ್ತೆ ಯಾವುದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ಯಾಕಂದರೆ ಇರೋದೇ 6 ಮಾರ್ಕ್ಸಿಗೆ, ಒಂದು 1 ಮಾರ್ಕ್ಸ್ ಕ್ವಶನ್ಸು, ಒಂದು 2 ಮಾರ್ಕ್ಸು, ಒಂದು 3 ಮಾರ್ಕ್ಸ್, ಇಷ್ಟು ಬಿಟ್ಟರೆ ಮತ್ತೇನು ಹಾರ್ಡ್ ಕ್ವಶನ್ ಕೇಳಲ್ಲ, ಏನೇನು ಕೇಳಲ್ಲ ಆ ಒಂದು ಇದರಲ್ಲಿ ನಿಮಗೆ. ಹಾಗಾಗಿ ನಾನು ಹೇಳ್ತಿರುವಂಥದ್ದು ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪೀರಿಯಾಡಿಕ್ ಇನ್ ಪ್ರಾಪರ್ಟೀಸನ್ನು ತಗೊಳ್ಳೋ ಟೆನ್ಷನ್ ತಗೋಬೇಡಿ, ಆಯಿತಾ? ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಇದನ್ನು ನಾನು ಬ್ರೌಸ್ ಮಾಡಿಬಿಡ್ತೇನೆ. ಇಲ್ಲದೇ 6 ಮಾರ್ಕ್ಸಿಗೆ ಟೆನ್ಷನ್ ತಗೊಂಡು ಯಾಕೆ ಓದಬೇಕು? ಟೆನ್ಷನ್ ತಗೋಬಾರ್ದಂತೆ ಕೊಡಬೇಕು ಟೀಚರಿಗೆ, ಹೌದಲ್ಲೇನ್ರಿ? ಬನ್ನಿ, ಸಮ್ ಏನಂತೀರ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ ಅಂತ ಇದೆ. ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಕು ಇದು ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಬರುವಂಥದ್ದು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? 2 ಪಾಠಗಳು ಅಲ್ಲಿಂದ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಇನ್ನೊಂದು ನಾನು ನಿಮ್ಗೆ ಹೇಳಿದ ಹಾಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ, ಆದರೆ ಇದು ಬಹಳ ಇಂಪಾರ್ಟೆಂಟು, 17 ಮಾರ್ಕ್ಸಿಗಿದೆ. ಐ ರಿಪೀಟ್, 17 ಮಾರ್ಕ್ಸಿಗೆ ಬರೇ ಈ ಸಮ್ ಬೇಸಿಕ್ ಪ್ರಿನ್ಸಿಪಲ್ ಆ್ಯಂಡ್ ಟೆಕ್ನಿಕ್ ಅಂತ ಇದಲ್ವ, 17 ಮಾರ್ಕ್ಸಿಗಿದೆ ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿಗೆ. ಹಾಗಿದ್ದರೆ ಯಾವ ರೀತಿಯಾಗಿ ಇದು ಡಿವೈಡ್ ಆಗಿದೆ ಅಂತ ಕೂಡ ನೋಡ್ಕೋಬೇಕಾಗತ್ತೆ ತಾವುಗಳು, ಹೌದಲ್ವಾ? ಯಾಕಂದರೆ 17 ಮಾರ್ಕ್ಸಿಗೆ ಅಂದರೆ ಯಾವ ರೀತಿಯಾಗಿ ಕೊಟ್ಟಿರ್ಬೋದು ಇವರು ಅಂತ. ಬನ್ನಿ, ಈಗ 70 ಮಾರ್ಕ್ಸ್ ಯಾವ ರೀತಿಯಾಗಿ ಬೈಫರ್ಗೇಷನ್ ಮಾಡಿದ್ದಾರೆ ಅಂತ ನೋಡೋದಾದರೆ, ಇದರಲ್ಲಿ ನಿಮಗೆ ಏನಂತೀರ ತಾವುಗಳು 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇದೆ. ನಂತರದಲ್ಲಿ ಲಾಂಗ್ ಆನ್ಸರ್ಸ್ ಅಂತ ಹೇಳಿದರೆ ನಿಮಗೆ 4 ಮಾರ್ಕ್ಸ್ ಕ್ವಶನ್ಸ್ ಕೂಡ ಇದೆ ಇದರಲ್ಲಿ. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು. ಏನಂತೀರ ತಗೊಳ್ಳು 5 ಮಾರ್ಕ್ ಕ್ವಶನ್ಸು ಎಲ್ಲಿದೆ? ಎಸ್, 5 ಮಾರ್ಕ್ ಕ್ವಶನ್ಸು ಲಾಂಗ್ ಆನ್ಸರಲ್ಲಿ, ಹೌದಲ್ವಾ? ಇದೇ ಒಂದು ಪಾಠದಿಂದ ಲಾಂಗ್ ಆನ್ಸರ್ಸು ಬರ್ತಾ ಇರುವಂಥದ್ದು. ಹಾಗೂ 2 ಮಾರ್ಕ್ ಕ್ವಶನ್ಸ್ ಕೂಡ ಈ ಒಂದು ಪಾಠದಲ್ಲಿ ಇದೆ. ನಂತರದಲ್ಲಿ 1 ಮಾರ್ಕ್ ಕ್ವಶನ್ಸ್ ಇದೆ. ಯೋ ನೋಡಿ ವಿದ್ಯಾರ್ಥಿಗಳೇ, ಟೋಟಲ್ಲು 5 ಅಂಕದ ಪ್ರಶ್ನೆಗಳು, ನೀವು 2 ಬರಿಬೇಕು, ನೆನ್ಪಿಟ್ಕೊಳ್ಳಿ. 2 ಅಂಕದ 2 ಪ್ರಶ್ನೆಗಳು ಬರಿಬೇಕು. ಅಲ್ಲೇ ಎಷ್ಟಾಯಿತು? 10 + 2 2 14 ಆಗೇ ಬಿಡ್ತು. ಹಾಗೂ 3 MCQs 17 ಮಾರ್ಕ್ಸ್ ಆಯಿತು. ಐ ರಿಪೀಟ್, 5 ಅಂಕದ 2 ಪ್ರಶ್ನೆಗಳು ತಾವುಗಳು ಈ ಒಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಾನೇನು ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ, ಸಮ್ ಬೇಸಿಕ್ ಪ್ರಿನ್ಸಿಪಲ್ ಆ್ಯಂಡ್ ಟೆಕ್ನಿಕ್ಸ್ ಅಂತ 17 ಮಾರ್ಕ್ಸಿಗಿದೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. 17 ಮಾರ್ಕ್ಸಲ್ಲಿ 5 ಅಂಕದ ಪ್ರಶ್ನೆಗಳು ಬರುತ್ತೆ, ಆಯಿತಾ? 5 ಮಾರ್ಕ್ ಕ್ವಶನ್ಸು ಎಷ್ಟು ಅಟೆಂಡ್ ಮಾಡಬೇಕು ಎಕ್ಸಾಮಲ್ಲಿ? 2 ಮಾಡಬೇಕಾಗತ್ತೆ. 2 ಮಾರ್ಕಿನ 2 ಪ್ರಶ್ನೆಗಳನ್ನು ತಾವುಗಳು ಅಟೆಂಡ್ ಮಾಡಬೇಕು. ಇದೇ ಪಾಠದಿಂದ ಆರಾಮಾಗಿ ಮಾಡ್ಬೋದು. ನೋಟ್ಸು ಸ್ವಲ್ಪ ಲೆಂತಿ ಕಾಣ್ತಾ ಇದೆ ಕಣ್ರೋ, ಯಾಕಂದರೆ ಇದರಲ್ಲಿ
ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಎರಡೂ ಕೂಡ ಇದೆ. ಹಾಗಾಗಿ ಸ್ವಲ್ಪ ಲೆಂತಿ ಆಗ್ತಾಯಿದೆ, ಏನು ಟೆನ್ಷನ್ ತಗೋಬೇಡಿ ಆಯಿತಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಯಾವುದಿದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಪ್ಲೋಡನ್ನು ಮಾಡ್ತಾ ಇರುವಂಥದ್ದು. ಅಯ್ಯೋ ಬಾರಪ್ಪ ಬೇಗ, 17 ಮಾರ್ಕ್ಸ್ ಅಲ್ವಾ, ಸ್ವಲ್ಪ ಟೈಮ್ ಕೊಡೋಣ ಇದಕ್ಕೂ ಕೂಡ. ಯಾಕಂದರೆ ವಿದ್ಯಾರ್ಥಿಗಳು ಕೆಲವೊಬ್ಬರು ಬರ್ಕೋಬೇಕಾಗಿರುತ್ತೆ. ಅಥವಾ ಎಕ್ಸ್ಪ್ಲೇನ್ ದಿ ಡಿಟೆಕ್ಷನ್ ಆಫ್ ಸಲ್ಫರ್ ಬೈ ಯೂಸಿಂಗ್ ದಿ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಅಂತ ಇದೆ, ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಎಕ್ಸ್ಪ್ಲೇನ್ ದ ಟೆಸ್ಟ್ ಫಾರ್ ಡಿಟೆಕ್ಷನ್ ಆಫ್ ಹ್ಯಾಲೋಜನ್ಸ್ ಬೈ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಅಂತ ಇದೆ. ಹೌ ಫಾಸ್ಫರಸ್ ಈಸ್ ಡಿಟೆಕ್ಟೆಡ್ ಬೈ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್, ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಹೌ ಕ್ಯಾನ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಬಿ ಎಸ್ಟಿಮೇಟೆಡ್ ಇನ್ ದ ಆರ್ಗ್ಯಾನಿಕ್ ಕಾಂಪೌಂಡ್ ಬೈ ಲಿವಿಸ್ ಪ್ರೋಸೆಸ್ ಅಂತ. ಆಯಿತಾ ವಿದ್ಯಾರ್ಥಿಗಳೇ, ಹೀಗೆ ನೆನ್ಪಿಟ್ಕೊಂತ ಹೋಗಿ. ಆನ್ ಕಂಪ್ಲೀಟ್ ಕಂಬಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಗೇವ್, ಇದು ಎಲ್ಲ ಬರುತ್ತೆ. 5 ಮಾರ್ಕ್ ಕ್ವಶನ್ಸ್ ಅಂತ ಹೇಳಿದರೆ ಇವೆಲ್ಲ ಬರೆದುಕೊಂಡ್ರೆ ಪಕ್ಕಾ ಸಿದ್ಧ ಆಯಿತಾ. 5 ಮಾರ್ಕ್ ಕ್ವಶನ್ಸು ಇದೇ ಒಂದು ಪಾಠದಲ್ಲಿ ಇರುವಂಥದ್ದು, ನೆನ್ಪಿಟ್ಕೊಳ್ಳಿ. ಸಮ್ ಆರ್ಗ್ಯಾನಿಕ್ ಪ್ರಿನ್ಸಿಪಲ್ ಆ್ಯಂಡ್ ಟೆಕ್ನಿಕ್ಸ್ ಅಂತ ಇದಲ್ವ, 5 ಮಾರ್ಕ್ ಕ್ವಶನ್ಸು ಇದೇ. ಯಾವುದೇ ನಿಮ್ಮ ಏನಂತೀರ ತಾವುಗಳು ಫಿಸಿಕಲ್ ಕೆಮಿಸ್ಟ್ರಿನಲ್ಲೂ ಇಲ್ಲ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲೂ 5 ಮಾರ್ಕ್ಸ್ ಕ್ವಶನ್ಸ್ ಇಲ್ಲೇ ಇಲ್ಲ ಸರ್. ಬರೀ ಇರುವಂಥದ್ದು ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ಗಳು ಇರುವಂಥದ್ದು. ಪಾಸ್ ಆಗಬೇಕು ಅನ್ನೋರು ಬರೀ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದಿದ್ರೆ ಸಾಕು. 2 ಚಾಪ್ಟರ್, ಸಮ್ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಹಾಗೂ ಹೈಡ್ರೋಕಾರ್ಬನ್ಸ್ ಅಂತ ಇದಲ್ವಾ. ಯಾಕಂದರೆ ಹೈಡ್ರೋಕಾರ್ಬನ್ಸು ನಿಮಗೆ 15 ಮಾರ್ಕ್ಸಿಗಿದೆ. 15 + 17 ಎಷ್ಟಾಯಿತು, 32 ಮಾರ್ಕ್ಸ್ ಆಯಿತು. 21 ಬಂದರೆ ಪಾಸ್ ಕಣ್ರಿ, ಏನು ಟೆನ್ಷನ್ ತಗೋಬಾರ್ದು. ಅದಕ್ಕಾಗಿ ಇಲ್ಲ ಹೈಡ್ರೋಕಾರ್ಬನ್ಸ್ ಕೂಡ ನಿಮಗೆ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ ಇದೇ ಒಂದು ವಿಡಿಯೋದಲ್ಲಿ. ಹೈಡ್ರೋಕಾರ್ಬನ್ಸನ್ನು ತಗೊಳ್ಳೋ ನೋಡ್ಕೊಳೋದಾದರೆ ವಿದ್ಯಾರ್ಥಿಗಳೇ, ಏನಂತೀರ ತಗೊಳ್ಳೋ 17 + 15 ಮಾರ್ಕ್ಸಿಗಿದೆ. 17 ಫಸ್ಟ್ ಚಾಪ್ಟ್ರು ಯಾವುದು, ಸಮ್ ಬೇಸಿಕ್ ಪ್ರಿನ್ಸಿಪಲ್ ಆ್ಯಂಡ್ ಟೆಕ್ನಿಕ್ಸ್ ಅಂತ. ಹೈಡ್ರೋಕಾರ್ಬನ್ಸು 15 ಮಾರ್ಕ್ಸಿಗಿದೆ. 15 ಮಾರ್ಕ್ಸಲ್ಲಿ 2 5 ಮಾರ್ಕಿನ ಕ್ವಶನ್ಸ್ಗಳೇ ಇದ್ದಾವೆ. ಅಲ್ಲಿಗೆ ಎಷ್ಟಾಯಿತು, 10 ಆಗೇ ಬಿಡ್ತು, ಹೌದಲ್ವಾ. ಅದನ್ನೇ ಒಂದು 2 ಮಾರ್ಕ್ ಕ್ವಶನ್ ಇದೆ, ಹಾಗೂ 1 ಮಾರ್ಕು 3 ಕ್ವಶನ್ಸ್ಗಳು ಬರ್ತವೆ ಆಯಿತಾ. ನೆನಪಿರಲಿ, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ ಇದು ಹೈಡ್ರೋಕಾರ್ಬನ್ಸು ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಿಗೆ ಆಯಿತಾ. ಇದು ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಇದೆ ಕಣ್ರಪ್ಪ, ಹೆಲ್ಪ್ ಆಗಲಿ ಅಂತ ಉದ್ದೇಶ ಅಷ್ಟೇ. ಯಾಕಂದರೆ ಕನ್ನಡ ಮೀಡಿಯಮ್ ಸೈನ್ಸ್ ಕೂಡ ಇದೆ, ಯಾಕಂದ್ರೆ ನಿಮಗೂ ನಮಗೂ ಗೊತ್ತಿಲ್ಲ ಅಷ್ಟೇ. ಕನ್ನಡ ಮೀಡಿಯಮ್ ಸೈನ್ಸ್ ಕಾಲೇಜ್ ಕೂಡ ನಡೀತಾ ಇದ್ದಾವೆ, ರನ್ನಿಂಗಲ್ಲಿದೆ, ಕರ್ನಾಟಕದಲ್ಲೇ ಇದ್ದಾವೆ. ಮತ್ತೆಲ್ಲಿರ್ತವೆ ಸರ್ ಅಂತ, ಕರ್ನಾಟಕದಲ್ಲೇ ಇದ್ದಾವೆ. ಸಾಕು ಅನ್ಸತ್ತೆ ಕಣ್ರೋ, ಎಷ್ಟಾಯ್ತು ಕಣ್ರೋ, 50% ವಿಡಿಯೋ ಆಗಿಲ್ಲ ಇದು. ಯಾಕೆ ಗೊತ್ತಾ, 45 ಪೇಜ್ಗಳ ಶೀಟ್ಸ್ಗಳು ಇದ್ದಾವೆ ಟೋಟಲಾಗಿ. ಸಾಕು ಅನ್ಸತ್ತೆ ನನ್ನ ಪ್ರಕಾರ ಇದು ಹೈಡ್ರೋಕಾರ್ಬನ್ಸ್ ಒಂದು ಅಪ್ಲೋಡ್ ಮಾಡಿ ಕೊಟ್ಟರೆ ನಿಮಗೆ ಇಲ್ಲಿಗೆ. ಯಾಕಂದರೆ ಟೋಟಲ್ ನಾನು ಹೇಳಿದ್ನಲ್ವ, 17 + 15 ಇಲ್ಲೇ ಆಯಿತು. ನಂತರದಲ್ಲಿ ನಿಮಗೆ ನಾನು ಇನ್ಆರ್ಗ್ಯಾನಿಕಲ್ಲಿ ಫಸ್ಟು ಚಾಪ್ಟರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ನಂತರದಲ್ಲಿ ಸ್ಟ್ರಕ್ಚರ್ ಆಫ್ ಆಟಮ್ಸ್ ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಹೌದಲ್ವಾ. ಸಾಕು ಅನಿಸುತ್ತೆ ಇದಿಷ್ಟು ಕೂಡ ನಿಮಗೆ. ಇವೆಲ್ಲ ಬೇಡ ಅನಿಸುತ್ತೆ, ರೆಡಾಕ್ಸ್ ರಿಯಾಕ್ಷನ್ ಇಲ್ಲಿಂದ ನಿಮಗೆ, ಹೌದಲ್ವಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ನೋಡೋಣ, ಈ ವಿಡಿಯೋ ಚೆನ್ನಾಗಿ ಓಡ್ತು ಅಂದರೆ ಉಳಿದ ಎಲ್ಲ ಪಾಠಗಳು ಕೂಡ ನಾನು ಅಪ್ಲೋಡನ್ನು ಮಾಡಿಕೊಡ್ತೇನೆ ನಿಮಗೆ. ಧನ್ಯವಾದಗಳು.